ಕೃಷ್ಣವಿದುರರ ನಿಲುವು ಉದ್ದೇಶ ಬಂದ ಆಗಬಾರದು. ಆದ್ರೆ ಯುಧಿಷ್ಠಿರಾದಿಗಳ ನಿಲುವು ಹೇಗೆ ಅಂದ್ರೆ, ಕಾನೂನು ಹಿಂಗಿದೆ, ನಾನಿಷ್ಟು ಪಾಲಿಸ್ತೀನಿ, ನಾನು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಹೀಗೆ ನಡ್ಕೊಳ್ಳೋದು, ಹಿರಿಯರಿಗೆ ಗೌರವಿಸಬೇಕು, ನಾನು ಹೀಗೆ ನಡ್ಕೊಳ್ಳೋದು. ಇದು ಯುಧಿಷ್ಠಿರನ ಪಂಥ, ಪಥ, ದಾರಿ. ಅದು ಸರಿಯೇ ಸರಿಯಲ್ಲವೇ ಅನ್ನುವ ಚರ್ಚೆ ಜೀವಂತವಾಗಿದೆ. ಮಹಾಭಾರತದಲ್ಲೇ ಯುಧಿಷ್ಠಿರನ ಈ ನಿಲುವನ್ನ ಕೃಷ್ಣ ಪೂರ್ಣವಾಗಿ ಒಪ್ಪಿಕೊಂಡಂತೆ ಕಾಣಿಸುವುದಿಲ್ಲ. ದ್ಯೂತ ಆಡಬಾರದಾಗಿತ್ತು, ಅದು ಮೋಸದ ದ್ಯೂತ ಅಂತ ಗೊತ್ತಾದ ಮೇಲೆ ಯುಧಿಷ್ಠಿರ ಅನ್ನೋ ನಿಲುವು ಕೃಷ್ಣನದ್ದಾಗಿತ್ತು ಅಂತ ಅನ್ನಿಸತ್ತೆ. ಮುಂದೆ ಗದಾಯುದ್ಧದ ಹೊತ್ತದಲ್ಲಿ ಕೃಷ್ಣ ಆಡುವ ಮಾತನ್ನ ಗಮನಿಸಿದ. ಆದ್ರೆ ಇವನು ನಿಯಮಬದ್ಧ, ನಿಯಮಕ್ಕೆ ತನ್ನನ್ನ ಕಟ್ಟಿ ಹಾಕಿಕೊಂಡವ, ಮಾತಿಗೆ ತನ್ನನ್ನ ಕಟ್ಟಿ ಹಾಕಿಕೊಂಡವ. ಹಾಗಾಗಿ ದ್ಯೂತಕ್ಕೆ ತನ್ನನ್ನ ಒಡ್ಡಿಕೊಂಡ. ಅದು ಮಿತಿ ಮೀರ್ತು, ಪಣ ಎಲ್ಲಿಗೋ ಹೋಯ್ತು, ಮನುಷ್ಯರನ್ನ ಪಣವಾಗಿಡುವ ಕ್ರೌರ್ಯಕ್ಕೆ ಹೋಯ್ತು, ಎಲ್ಲ ಒಪ್ಪಿಕೊಳ್ತಾ ಹೋದ ಯುಧಿಷ್ಠಿರ. ಮುಂದಿನ ಕಥೆ ಗೊತ್ತಿದೆ, ವನವಾಸ, ಅಜ್ಞಾತವಾಸ, ಎಲ್ಲ ಮುಗಿದು ಯುದ್ಧ. ಯುದ್ಧವಾ ಅನ್ನುವ ಪ್ರಶ್ನೆ ಎದುರಾದರೆ ಯುದ್ಧಕ್ಕೆ ಯುಧಿಷ್ಠಿರ ಸಿದ್ಧವಿಲ್ಲ. ಯುದ್ಧಕ್ಕೆ ಯುಧಿಷ್ಠಿರ ಸಿದ್ಧವಿಲ್ಲ. ಒಂದು 5 ಗ್ರಾಮಗಳನ್ನಾದರೂ ಕೊಂಡರೆ ಸಾಕು, ಯುದ್ಧ ಬೇಡ ಅನ್ನುವ ನಿಲುವಿನಲ್ಲಿ ಯುಧಿಷ್ಠಿರ ಇದ್ದಾರೆ. ಯುದ್ಧಕ್ಕೆ ಧೃತರಾಷ್ಟ್ರನೂ ಸಿದ್ಧವಿಲ್ಲ. ಆದ್ರೆ ಅವನ ನಿಲುವೇನು? ಬಹಳ ಚೆನ್ನಾಗಿ ಸಂಜಯನ ಬಳಿಯಲ್ಲಿ ಹೇಳಿ ಕಳಿಸ್ತಾನೆ, ಯುದ್ಧ ಒಳ್ಳೆಯದಲ್ಲ, ಸಹೋದರರಲ್ಲಿ ಹೊಡೆದಾಡಿಕೊಳ್ಳಬಾರದು, ಯುದ್ಧ ಅನ್ನೋದು ಎಷ್ಟು ಜನರ ಬದುಕನ್ನು ಹಾಳು ಮಾಡುತ್ತೆ. ಯುಧಿಷ್ಠಿರ ಕೇಳ್ತಾನೆ, ಅದಿಷ್ಟು ಸರಿ, ಮತ್ತೆ ಈ ನಮ್ಮ ಪಾಲು ಕೊಡೋ ವಿಷಯದಲ್ಲಿ ಏನು ಮಾತು ಅಂದ್ರೆ ಮತ್ತದು ಯುದ್ಧ ಒಳ್ಳೆಯದಲ್ಲ. ಸಂಜೆ ಅದನ್ನೇ ಹೇಳ್ತಾನೆ. ಇದು ಧೃತರಾಷ್ಟ್ರನ ನಿಲುವು. ಅಂದ್ರೆ ನಾವು ಕೊಡೋಲ್ಲ, ನೀವು ಯುದ್ಧ ಮಾಡಬೇಡಿ. ಯುಧಿಷ್ಠಿರನ ನಿಲುವು, 5 ಸಣ್ಣ ಊರುಗಳನ್ನ ಕೊಡಿ, ಯುದ್ಧ ಬೇಡ. ಭೀಮನ ನಿಲುವು ಅದೇ ಆಗಿರುತ್ತೆ, ಅರ್ಜುನನ ನಿಲುವು ಅದೇ ಆಗಿರುತ್ತೆ, ನಕುಲನ ನಿಲುವು ಅದೇ ಆಗಿರುತ್ತೆ. ಕೃಷ್ಣ ಸಂಧಾನಕ್ಕೆ ಅಂತ ಹೊರಟಾಗ ಕೊನೆಯ ದಿನ ಮಾತಾಡೋಣ ಏನಾಗಿದೆ. ಇಷ್ಟೆಲ್ಲ ಮಾಡಿದ ಮೇಲೂ ಯುದ್ಧಕ್ಕೆ ಸಿದ್ಧನಿಲ್ಲದ ಯುಧಿಷ್ಠಿರ, ಹಾಗಾಗಿ ಅಜಾತ ಶತ್ರು ಅಂತ ಕರೆದಿದ್ರು. ಅವನಿಗೆ 15 ವರ್ಷ ಆದಾಗ ಆರಂಭ ಮಾಡಿದ್ದಾರೆ ಕೊಲ್ಲುವ ಪ್ರಯತ್ನವನ್ನು, ಕಿತ್ತುಕೊಳ್ಳುವ ಪ್ರಯತ್ನವನ್ನು. ಈಗಲೂ ಮುಗಿಲಿಲ್ಲ. ಆದ್ರೆ ಯುಧಿಷ್ಠಿರ ಅದೆಷ್ಟು ಶಾಂತ ಅಂತ ಅಂದ್ರೆ ಅವನು ಯುದ್ಧಕ್ಕೆ ಸಿದ್ಧನಿಲ್ಲ. ಅದು ಯುದ್ಧ ಅಂತ ತೀರ್ಮಾನ ಆಯ್ತು, ಯುದ್ಧ ನಡಿಬೇಕು ಅಂತ ಆಯ್ತು. ಯುದ್ಧ ಆರಂಭ ಆಗಬೇಕು. ಯುದ್ಧ ಆರಂಭ ಆಗುವ ಹೊತ್ತಿನಲ್ಲಿ ಭಗವದ್ಗೀತೆ ನಡೆಯುತ್ತೆ. ನಮಗೆ ಗೊತ್ತಿದೆ ಕನ್ಸೆಪ್ಟ್. ಭಗವದ್ಗೀತೆ ಉಪದೇಶ ಮುಗಿದು ಯುದ್ಧ ಆರಂಭ ಆಗಬೇಕು ಅಂತ ಆಗುವಾಗ ಯುದ್ಧಕ್ಕಿದ್ದಂತೆ ಯುಧಿಷ್ಠಿರ ಆಯುಧಗಳೆಲ್ಲ ತೆಗೆದು ರಥದಲ್ಲಿಟ್ಟು ಒಬ್ಬನೇ ನಡೆದುಕೊಂಡು ಅವರ ಸೈನ್ಯದ ಕಡೆಗೆ ಹೊರಟು ಬಿಡುತ್ತಾನೆ. ಏನಾಯ್ತು ಅಂತ ಗೊತ್ತಾಗೋದಿಲ್ಲ ಯಾರಿಗೂ. ಉಳಿದ ಪಾಂಡವರು ಕೃಷ್ಣ ಅವನ ಜೊತೆಗೆ ಹೋಗುತ್ತಾರೆ. ಭೀಮ ಕೇಳ್ತಾರೆ, ಯಾಕೆ ಹೋಗ್ತಾ ಇದ್ದೀವಿ ಒಬ್ಬನೇ, ನಮಗೇನು ಹೇಳದೆ ಯಾಕೆ ಹೋಗ್ತಾ ಇದ್ದಿ ಅಂತ. ಯುಧಿಷ್ಠಿರ ಏನು ಮಾತಾಡೋದಿಲ್ಲ, ನೇರವಾಗಿ ಭೀಷ್ಮನ ಬಳಿಗೆ ಹೋಗಿರ್ತಾರೆ. ಯುದ್ಧವನ್ನು ಆರಂಭಿಸ್ತಾ ಇದ್ದೀನಿ, ನಿಮ್ಮ ಮೇಲೆ ಕತ್ತಿ ಎತ್ತಬೇಕಾಗಿದೆ, ನಿಮ್ಮ ಆಶೀರ್ವಾದ ಬೇಕು. ಭೀಷ್ಮ ಹೇಳ್ತಾನೆ, ನೀನು ಬಾರದೇ ಇದ್ದಿದ್ರೆ, ಶಪಿಸ್ತಿದ್ದೆ, ನಿನಗೆ ಅನುಮತಿ ಪಡೆಯದೇ ಇದ್ದಿದ್ರೆ, ಬಂದಿದೆಯಲ್ಲ ಗೆಲುವಾಗಲಿ ನಿನಗೆ. ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಯುಧಿಷ್ಠಿರ. ಗೆಲುವಾಗೋದು ಹೇಗೆ? ನೀನು ನಿಂತಿರುವಾಗ ಎದುರು ಅಂತ ಕೇಳ್ತಾನೆ ಭೀಷ್ಮನನ್ನು. ಅಂದ್ರೆ ಯುಧಿಷ್ಠಿರ ಅಂತ ಅಂದ್ರೆ ಬಾಯಿಗೆ ಬೆರಳಿಟ್ರೆ ಕಚ್ಚಬೇಕು ಅಂತ ಗೊತ್ತಾಗದಿರೋ ಪ್ರಾಣಿ ಅಂತ ಅನ್ಕೋಬೇಡಿ.
ಅಂತವನು ರಾಜನಾಗಬಾರದು. ರಾಜನಾಗೋದಕ್ಕೆ ಯೋಗ್ಯ ಅಲ್ಲ ಅವನು. ನಮಗೆ ಈ ಸಾತ್ವಿಕತೆ ಅಂದ್ರೆ ಒಂದು ಬಹಳ ತಪ್ಪಭಿಪ್ರಾಯ ಇದೆ. ಅವನು ಬಹಳ 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 ಸುಮ್ಮನೆ ಇರಬೇಕು. ಅವನು ಯಾರೇನು ಮಾಡಿದ್ರು ಸುಮ್ಮನೆ ಇರಬೇಕು. ಅವನು ಸಾತ್ವಿಕ ಅಂತ ಸಾತ್ವಿಕ ಇರಲಿ ಸಮಾಜದಲ್ಲಿ. ಆದ್ರೆ ಅವರು ನೇತಾರ ಆಗೋಕ್ಕಾಗಲ್ಲ. ನೇತಾರ ಅಂದ್ರೆ ಎದುರಿಸಬೇಕಾಗುತ್ತೆ, ಮನೆಗಾದರೂ ಎದುರಿಸಬೇಕಾಗುತ್ತೆ. ಹಾಗಾಗಿ ಯುಧಿಷ್ಠಿರ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾನೆ. ಯುದ್ಧವೇ ಅಂತ ನಿರ್ಣಯ ಆದ್ಮೇಲೆ ಯುದ್ಧವನ್ನ ಗೆಲ್ಲಲೇಬೇಕು ಅಂತ ಭೀಷ್ಮನನ್ನ ಕೇಳ್ತಾನೆ, ಹೇಗೆ ನೀನಲ್ಲಿ ನಿಲ್ಲುವಾಗ ವಿಜಯನ ಪ್ರಾಪ್ತ ಆಗೋದು? ಭೀಷ್ಮ ಹೇಳ್ತಾನೆ, ಸಮಯ ಬರಲಿ, ಇನ್ನೊಮ್ಮೆ ಬಾ, ಕಾಲ ಕೂಡಿ ಬಂದಿಲ್ಲ, ಆಮೇಲೆ ಉತ್ತರಿಸ್ತೀನಿ ಅಂತ ಹೇಳ್ತಾನೆ ಅವನು. ಯುಧಿಷ್ಠಿರನಿಂದ ದ್ರೋಣರ ಬಳಿಗೆ ಹೋಗ್ತಾನೆ. ದ್ರೋಣರಲ್ಲೂ ಇದೇ ಮಾತು. ದ್ರೋಣರು ಹಾಗೆ ಹೇಳ್ತಾರೆ, ಬಾರದೆ ಇದ್ರೆ ಶಪಿಸ್ತಾ ಇದ್ರೆ ಅನುಮತಿ ಕೇಳಿ ಯುದ್ಧ ಮಾಡ್ತಿದ್ದಿ, ಗೆಲುವು ನಿನಗಾಗಲಿ. ಗುರುವೇ ನೀವಿರುವಾಗ ಹೇಗೆ? ದ್ರೋಣರು ಹೇಳ್ತಾರೆ, ಒಂದು ದೌರ್ಬಲ್ಯ ಇದೆ ನಿನಗೆ. ನಾನು ಯಾರನ್ನ ನಂಬುತ್ತೀನೋ ಅವರು ನನಗೆ ಅತ್ಯಂತ ಇಷ್ಟವಾದ ಸಂಗತಿಯನ್ನ ಹೇಳಿದ್ರೆ ನಾನು ನಂಬಿ ಬಿಡ್ತೀನಿ, ಇಷ್ಟೇ. ಮತ್ತೇನು ಹೇಳಲ್ಲ ದ್ರೋಣರು. ಬಹಳ ಬಹಳ ಬುದ್ಧಿವಂತಿಕೆಯಿಂದ ಜಾಣ್ಮನೆಯಿಂದ ತನ್ನನ್ನ ಬದುಕಿಸಲಿಸುವುದು ಹೇಗೆ ಅಂತ ದ್ರೋಣರು ಬಿಟ್ಟುಕೊಡ್ತಾರೆ. ಶಲ್ಯನ ಬಳಿಗೆ ಹೋಗ್ತಾನೆ, ಸೋದರ ಮಾವ ಅವನು ಹೇಳ್ತಾನೆ, ಬಾರದೇ ಇದ್ರೆ ಶಪಿಸ್ತಾ ಇದ್ದೆ, ಬಂದಿದೆಯಲ್ಲ ವಿಜಯ ನಿನಗೆ, ಮತ್ತೇನಾದ್ರೂ ಕೇಳಬೇಕಾ ಅಂತ ಕೇಳ್ತಾನೆ ಶಲ್ಯ. ಎಂತ ಜಾಣ ಅಂದ್ರೆ ಯುಧಿಷ್ಠಿರ ಹೇಳ್ತಾನೆ, ನೋಡು, ಒಂದು ದಿನ ಈ ಯುದ್ಧ ಮುಗಿಯೋದ್ರೊಳಗೆ ನೀನು ಕರ್ಣನಿಗೆ ಸಾರಥಿ ಆಗಬೇಕಾಗಿ ಬರುತ್ತೆ. ಕರ್ಣನಿಗೆ ನೀನು ಸಾರಥಿಯಾದ ಹೊತ್ತಿನಲ್ಲಿ ಕರ್ಣನ ತೇಜೋವಧೆ ಮಾಡಬೇಕು ಅಂತ ಕೇಳ್ತಾನೆ ಯುಧಿಷ್ಠಿರ. ತೇಜೋವಧೆ ಅಂದ್ರೇನು? ಕರ್ಣನಿಗೆ ತಾನು ಅಸಮರ್ಥ ಅಂತ ಅನ್ನಿಸಬೇಕು, ನನಗಿಂತ ಅರ್ಜುನ ಸಮರ್ಥ ಅಂತ ಅನ್ನಿಸಬೇಕು, ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ತಾನೆ ಯುಧಿಷ್ಠಿರ. ಶಲ್ಯ ಒಪ್ತಾನೆ. ಅಂದ್ರೆ ಯುಧಿಷ್ಠಿರ ನಾವು ಅಂದುಕೊಂಡಂತೆ ಯಾವ ವಿಷಯದಲ್ಲೂ ಅಲ್ಲ. ವ್ಯಾಸರ ಯುಧಿಷ್ಠಿರ ಬಹಳ ಭಿನ್ನ. ಅವನಿಗೆ ತಂತ್ರವೂ ಗೊತ್ತು, ಅವನಿಗೆ ಆಳ್ವಿಕೆಯೂ ಗೊತ್ತು. ಸನ್ನಿವೇಶಗಳನ್ನ ಮೊದಲು ಕೇಳಿದೆ, ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನೋದರಲ್ಲಿ ಅವನು ಅಸಾಮಾನ್ಯನಾದ. ಯುದ್ಧಕ್ಕಿಂತ ಮೊದಲು ಒಮ್ಮೆ ಬರಬೇಕು ಕುಂತಿ. ಇವರು ವನವಾಸಕ್ಕೆ ಹೋದ್ರು, ಕುಂತಿಯಲ್ಲೇ ಇದರನ್ನ ಮನೆಯಲ್ಲಿ ಕೊಟ್ಕೊಂಡಿದ್ರು. ಕೃಷ್ಣ ಬಂದ ಸಂಧಾನಕ್ಕೆ ಅಂತ ಬಂದಾಗ ಕೃಷ್ಣ ಹೇಳಿದ, 5 ಗ್ರಾಮವನ್ನ ಕೇಳ್ತಾ ಇದ್ದಾರೆ ನಿನ್ನ ಮಕ್ಕಳು, ಅದಕ್ಕಾಗಿ ಬಂದಿದ್ದೀವಿ. ಕುಂತಿ ಹೇಳ್ತಾಳೆ, ಕ್ಷತ್ರಿಯರ ಮಕ್ಕಳು ಅವರು ಅಂತ ನೆನಪಿಸು ಕೃಷ್ಣ, ಕ್ಷತ್ರಿಯಾಣಿಯ ಮಕ್ಕಳು ಅಂತ ನೆನಪಿಸು, ಒಬ್ಬ ವೀರರಾಣಿಯ ಮಕ್ಕಳು ಅವರು ಅಂತ ನೆನಪಿಸುವವರಿಗೆ ಒಂದು ಕಥೆ ಹೇಳ್ತಾಳೆ. ವಿದುರ ಅಂತ ಒಬ್ಬಳ ಕಥೆ. ಕೃಷ್ಣನಿಗೆ ಹೇಳ್ತಾರೆ, ಕಥೆ ಹೋಗಿ ನನ್ನ ಮಕ್ಕಳಿಗೆ ಹೇಳು. ವಿದುರ ಅನ್ನೋಳ ಗಂಡ ಸಾಯ್ತಾನೆ ಯುದ್ಧದಲ್ಲಿ. ಮಗ ಶತ್ರುಗಳ ಜೊತೆ ಯುದ್ಧ ಮಾಡ್ತಾ ಬಂದು ಅರಮನೆಗೆ ಬಂದು ಬೀಳ್ತಾನೆ, ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋ ಪರಿಸ್ಥಿತಿ. ಬೈತಾಳೆ ವಿದುರ, ಹೀಗೆ ಬಂದು ಓಡಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನನಗೆ? ಇನ್ನೊಬ್ಬ ಕ್ಷತ್ರಿಯ ಎದುರಿಸೋದು ಬಿಟ್ಟು ಇದೇನು ಇದು ಗಾಯಗೊಂಡಿದ್ದೇನೆ ಅಂತ ಹೇಳೋದು ಅಂತ ವಿದುರ ಬೈತಾಳೆ ಮಗನಿಗೆ. ಮಗ ಕೇಳ್ತಾನೆ, ಸಾಯೋ ಹೊತ್ತು ಅಂತ ಆಗುತ್ತಾ ಇದೆ, ತಾಯಿಯಾಗಿ ಹೇಳ್ತಾ ಇದೆಯಲ್ಲ ಅಂದ್ರೆ ನಾನು ವೀರಮಾತೆ ಮಾತು ಹೀಗೆ ಅಂತ ಈ ಕತೆ ಹೇಳಿ ದುಶ್ಯಲೆ ಅವಳ ವಿದುರೆಯ ಮಗ ಮತ್ತೆ ಗೆಲ್ತಾನೆ ಶತ್ರುಗಳನ್ನ. ಈ ಕತೆ ಹೇಳಿ ನನ್ನ ಮಕ್ಕಳಿಗೆ ಈ ಕಥೆ ಹೇಳು ಅಂತ ಹೇಳ್ತಾಳೆ ಕುಂತಿ. ಅದನ್ನ ಮೀರಿ ಅರ್ಜುನನಿಗೆ ಒಂದು ಸಂದೇಶ ಹೇಳುವಂತ ಪ್ರತ್ಯೇಕವಾಗಿ ಸಂದೇಶ ಕಳಿಸ್ತಾಳೆ ಕೃಷ್ಣನ ಬಳಿಯಲ್ಲಿ. ಏನದು ಸಂದೇಶ ಅಂದ್ರೆ, ದ್ರೌಪದ್ಯಾ ಪದವೀಂಚರ, ಅರ್ಜುನನಿಗೆ ಹೋಗಿ ಹೇಳು, ದ್ರೌಪದಿಯ ದಾರಿಯಲ್ಲಿ ಸಾಗಬೇಕು ಅಂತ ನಾನು ಹೇಳಿದ್ದೀನಿ. ಜಗತ್ತಿನ ಯಾವ ಅತ್ತೆಯೂ ಮಗನಿಗೆ ಹೇಳಿಕೊಟ್ರು ಸೊಸೆ ಮಾತು ಕೇಳು. ಎಂಥ ಮಾತು ಕುಂತಿ ಎದ್ದು ಅಂದ್ರೆ, ರಾಜ್ಯ
ರಾಜ್ಯ ಬೇಕಾ ರಾಜ್ಯ ಬೇಡವಾ ಅನ್ನೋದು ಸಬ್ಜೆಕ್ಟ್ ಅಲ್ಲ, ವಿಷಯ ಅಲ್ಲ. ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಆಗಿದೆ ಅವಮಾನ. ಈಗ ನಿರ್ಣಾಯಕ ಯಾರು ಅಂದ್ರೆ ನೀವ್ಯಾರು ಅಲ್ಲ, ನಿರ್ಣಯಿಸಬೇಕಾದವಳು ದ್ರೌಪದಿ. ಕ್ಷಮೆಯೋ ಸಂಹಾರವೋ ತೀರ್ಮಾನ ಯಾರು ತೆಗೆದುಕೊಳ್ಬೇಕು ಅಂದ್ರೆ ದ್ರೌಪದಿ. ಅವಳು ಸಂಹಾರ ಅಂದ್ರೆ ಸಂಹಾರ, ಅವಳು ಕ್ಷಮೆ ಕೊಟ್ಟರೆ ಕ್ಷಮೆ. ದ್ರೌಪದಿ ಹೇಳಿದಂತೆ ಮಾಡೋದಕ್ಕೆ ಹೇಳು ಅರ್ಜುನನಿಗೆ. ಒಬ್ಬ ಹೆಣ್ಣಾಗಿ ಹೆಣ್ಣಿನ ಜೊತೆಗೆ ನಿಂತ ಕ್ರಮ, ಒಬ್ಬ ಅತ್ತೆಯಾಗಿ ಸೊಸೆಯ ಜೊತೆಗೆ ನಿಂತ ಕ್ರಮ. ಅವಳು ಕುಂತಿ. ಕುಂತಿಯ ಬದುಕಿನಲ್ಲಿ ಇನ್ನೊಂದು ಕಷ್ಟ ಅಂತೂ ಯಾವಾಗಲೂ ತೆಗೆದುಕೊಂಡಿದೆ, ಕರ್ಣ. ಸಮಯ ಓಡ್ತಾ ಇದೆ. ಆಕಸ್ಮಿಕವಾಗಿ ಕರ್ಣನ ಜನನಕ್ಕೆ ಕಾರಣನಾಗ್ಬಿಟ್ರು. ದುರ್ವಾಸರು ಒಂದು ವರ ಕೊಟ್ಟರು. ಅವಳಾಗ ಕನ್ಯೆ ಅಂತ ಹೇಳ್ತಾರೆ. ಬಹಳ ಪುಟ್ಟ ವಯಸ್ಸು, 12 ವರ್ಷ ಇರ್ಬೋದು. ಅವ್ರು ವರ ಕೊಟ್ಟು ಹೇಳಿದ್ರು, ನೀನು ಕರೆದ ದೇವತೆಗಳು ಬರ್ತಾರೆ, ಬಂದವರು ಸಂತಾನ ಅನುಗ್ರಹಿಸ್ತಾರೆ ಅಂತ ಹೇಳಿದ್ರು. ಆದ್ರೆ ಪುಟ್ಟ ವಯಸ್ಸು, ಅದು ಮುಖ್ಯ ಅನ್ನಿಸ್ತಿಲ್ಲ. ಏನನ್ನಿಸ್ತು ಅಂದ್ರೆ ಈ ಮಂತ್ರವನ್ನ ಹೇಳಿ ಕರೆದ್ರೆ ಮೇಲಿನಿಂದ ದೇವತೆಗಳು ಇಳಿದು ಬರ್ತಾರೆ ಅಂತ. ಅಷ್ಟು ಪುಟ್ಟ ವಯಸ್ಸಿಗೊಂದು ಕುತೂಹಲ ಮಾಡಿತು. ಅರೆ, ನಾನು ಮಂತ್ರ ಹೇಳಿ ಕರೆದ್ರೆ ದೇವತೆಗಳು ಭೂಮಿಗೆ ಬರ್ತಾರ, ನೋಡಿಬಿಡೋಣ ಅಂತ ಅನ್ನಿಸ್ತು. ಸೂರ್ಯನನ್ನ ಕಂಡಳು, ಅವನನ್ನ ನೆನೆದಳು, ಮಂತ್ರ ಪಡಿಸಿದಳು. ಸೂರ್ಯ ಇಳಿದು ಬಂದುಬಿಟ್ಟ. ಭಯ ಆಯ್ತು ಅವರಿಗೆ. ಹೇಳಿದ್ರು, ಕುತೂಹಲಕ್ಕೆ ಕರೆದೆ, ನೀನು ಹೋಗುವ ಅಂತ. ಸೂರ್ಯ ಹೇಳಿದ, ಹಾಗಾಗೋಲ್ಲ. ಆ ಮಂತ್ರಕ್ಕೆ ಆ ಶಕ್ತಿ ಇದೆ. ಆ ಮಂತ್ರವನ್ನ ಪಠಿಸಿ ಕರೆದ ಮೇಲೆ ಅದು ಯಾಕೆ ಆಗಿದೆಯೋ ಅದನ್ನ ನಾನು ಈಡೇರಿಸೇ ಹೋಗಬೇಕು. ಈಡೇರಿಸದೆ ಹೋಗೋಕೆ ಆಗೋಲ್ಲ, ನನಗದು ಕಟ್ಟುಪಾಡು. ಹಾಗಾಗಿ ನನಗೆ ಸಂತಾನವನ್ನ ಅನುಗ್ರಹಿಸ್ತೀನಿ, ತೇಜಸ್ವಿಯಾದ ನನ್ನಂತ ಮಗನನ್ನ ಕೊಡ್ತೀನಿ ಅಂತ ಅಂದ. ಅವಳನ್ನು ಸ್ಪರ್ಶಿಸಿದ. ನವಮಾಸ ಹೊತ್ತು ಹೆತ್ತಳು ಕುಂತಿ. ತಕ್ಷಣ ಮಗು ಹುಟ್ಟಲಿಲ್ಲ. ಕುಂತಿಯ ಸಮಸ್ಯೆಗಳೆಷ್ಟು ಅಂದ್ರೆ ವ್ಯಾಸರು ಹೇಳ್ತಾರೆ, 9 ತಿಂಗಳು ಹೊಟ್ಟೆಯಲ್ಲಿ ಮಗು ಬೆಳೆದೇ ಹುಟ್ಟಿದ್ದು. ಆದ್ರೆ ಅದು ಎಂಥ ಜಾಣ್ಮೆಯಿಂದ ನಿರ್ವಹಿಸ್ತಾಳೆ ಅಂದ್ರೆ ಅವಳನ್ನು ನೋಡಿಕೊಳ್ತಾ ಇದ್ದ ಒಬ್ಬ ದಾದಿಗೆ ಮಾತ್ರ ಗೊತ್ತಿತ್ತು ಅಂತ ಹೇಳ್ತಾರೆ ಅದನ್ನ ವ್ಯಾಸರು. ಅಷ್ಟು ಚೆನ್ನಾಗಿ ಅದನ್ನ ಅರಮನೆಯಲ್ಲಿ ಗೊತ್ತಾಗದಂತೆ ನಿರ್ವಹಿಸಿ ಮಗುವನ್ನ ಹೆತ್ತಾಳೆ. ಮಗುವನ್ನ ಹೆತ್ತ ಮೇಲೆ ಮತ್ತೇನು, ಕನ್ಯಾವಸ್ಥೆಯಲ್ಲಿ ಮಗು ಆಯ್ತು ಅಂದ್ರೆ ತಂದೆಯ ಪರಿಸ್ಥಿತಿ ಏನು, ಕುಟುಂಬದ ಪರಿಸ್ಥಿತಿ ಏನು, ಮಾನ ಮರ್ಯಾದೆ ಅಂತ ಯಾವುದಕ್ಕೆ ಭಯಪಡ್ತೀವೋ ಅದಕ್ಕೆ ಭಯಪಟ್ಟಳು. ಸಾತ್ವಿಕತೆ ಭಯಪಡಿಸುತ್ತೆ. ಮಗುವನ್ನು ತೇಲಿ ಬಿಟ್ಟಳು. ಮಗುವನ್ನು ತೇಲಿ ಬಿಟ್ಟಳು ಅಂದ್ರೆ ನಾವು ಇವತ್ತು ಹೊರಗಿನ ಕಥೆಗಳಲ್ಲಿ ಕೇಳುವಂತೆ ತೇಲಿ ಬಿಡಲಿಲ್ಲ. ಬುಟ್ಟಿಯಲ್ಲಿಟ್ಟು ಅದರಲ್ಲಿ ಸಂಪತ್ತಿಟ್ಟು ಬುಟ್ಟಿಯನ್ನು ಮುಚ್ಚಿ ನದಿಯಲ್ಲಿ ಅದು ಹೋಗುತ್ತಾ ಇರುವಾಗ ಅತ್ಯಂತ ನಿಷ್ಠರಾದ ಸೈನಿಕರನ್ನ, ಗುಪ್ತವಾಗಿ ಕಾರ್ಯ ಮಾಡುವ ಸೈನಿಕರನ್ನ ಕಳಿಸಿಕೊಟ್ಟರು. ಅದು ತೇಲಿಕೊಂಡು ಹೋಗುತ್ತೆ. ಇವರು ದಡದಲ್ಲಿ ಹೋಗ್ತಾರೆ, ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ. ಮಗು ನೀರಲ್ಲಿ ಮುಳುಗಿ ಸಾಯಬಾರದು. ಮಗುವನ್ನ ಯಾವುದೋ ಕ್ರೂರ ಪ್ರಾಣಿಗಳು ತಿನ್ನಬಾರದು. ಮಗು ಸರಿಯಾದ ಜಾಗಕ್ಕೆ ತಲುಪುವ ಒಳಗೆ ಇವರಿಗೆ ಹಿಂಬಾಲಿಸಬೇಕು ಅಂತ ಕಳುಹಿಸಿಕೊಟ್ಟಳು ಅಂತ ವ್ಯಾಸರು ಬರೀತಾರೆ. ಈ ಕಥೆಗಳನ್ನೆಲ್ಲ ಗಮನಿಸಿಯೇ ಇಲ್ಲ, ಬೇರೆ ಕಥೆನೇ ಹೇಳ್ಕೊಂಡು ಬಂದು ಬಿಟ್ವಿ. ಅದು ಹೋಗಿ ಅಲ್ಲಿ ಅಧಿರಥನಿಗೆ ಸಿಕ್ಕಂತೆ. ಅಧಿರಥನ ಮನೆಯಲ್ಲಿ ಹೋಗಿ ಮನೆಯರ ಮಗುವನ್ನು ಕಂಡು ಸಂಭ್ರಮಿಸುವವರೆಗೆ ಇವಳ ದೂತಗಳನ್ನು ಗಮನಿಸಿ ಬಂದು ಕುಂತಿಗೆ ಹೇಳ್ತಾರೆ. ಕುಂತಿಗೆ ಸಮಾಧಾನ ಆಯಿತು ಅಂತ ವ್ಯಾಸರು ಬರೀತಾರೆ. ಆದರೆ ಪುತ್ರ ಶೋಕ ಅನ್ನೋದು ನಿರಂತರವಾಗಿ ಕುಂತಿಯನ್ನ ಕಾಡ್ತಿತ್ತು ಅಂತ ಮಹಾಭಾರತ ಹೇಳುತ್ತೆ. 5 ಜನ ಮಕ್ಕಳು ಹುಟ್ಟಿದರೂ ಅವಳು ಕನ್ನನ ಕುರಿತು ಯೋಚಿಸುತ್ತಲೇ ಇತ್ತು. ಅವಳಿಗೆ ಮೊಟ್ಟ ಮೊದಲು ಇವನು ನನ್ನ ಮಗ ಅಂತ ಗೊತ್ತಾಗಿದ್ದು ಶಸ್ತ್ರವಿದ್ಯಾ ಪ್ರದರ್ಶನದ ಹೊತ್ತಿನಲ್ಲಿ. ಅವಳು ಎದ್ದು ಬರ್ತಾನೆ ಹೀಗೆ. ಇವರ ಗುರುಕುಲ ಮುಗಿದ ಮೇಲೆ ಶಸ್ತ್ರವಿದ್ಯಾ ಪ್ರದರ್ಶನ ಆಗುವಾಗ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಕಣ್ಣರಿಯದಿದ್ದರೆ ಕಣ್ಣರಿಯದೆ,